ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳಿ ಲೈಫ್ ಕೋಟೆನಾಡು ಚಿತ್ರದುರ್ಗದ. ನಾನು ನಿಮ್ಮನೆ ಮಗಳು ಪವಿತ್ರ ಮಾತಾಡ್ತಿದ್ದೀನಿ. ನಾನಂತೂ ನಿಮ್ಮನೆ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ರಿ, ಅಜ್ಜಿ ಬಂದು ಈ ಥರ ನೀಟಾಗಿ ಬಟ್ಟೆ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ನನಗೆ. ನಾನು ಇವಾಗ ರೇಷನ್ ತರಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೀನಿ. ಫೋನ್ ಮಾಡಿದ್ದೆ, ಅಣ್ಣನಿಗೆ ಬರ್ರಿ ಅಂತ ಹೇಳಿದ್ದಾರೆ. ಹಂಗಾಗಿ ರೇಷನ್ಗೆ ಹೋಗ್ಬೇಕು. ಇವತ್ತು ಭಾಳ ಕೆಲಸ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೇನು ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಪಾಪ ನಮ್ಮ ಅಜ್ಜಿ ಬಂದು ಹೆಲ್ಪ್ ಮಾಡಿದರು. ಅಂದರೆ ನೀಲಜ್ಜಿ ಅಂತ ಹೇಳ್ಬಿಟ್ಟು, ಅದೇ ಪದ್ದು ಅವರು ಮನೆಯಲ್ಲಿದ್ದಾರಲ್ಲ ಅವರಮ್ಮ. ಇನ್ನೇನು ಸ್ನಾನ ಮಾಡಿ ಫ್ರೆಶ್ ಆಗಿದ್ದೆ. ಇವತ್ತೊಂದು ರೋಸುಗಳು ತೋರಿಸ್ತೀನಿ ನೋಡಿ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಮನೆಗೆ ತಂದಿದ್ದು ಅಂತ ಹೇಳಿದ್ನಲ್ಲ, ಅದು ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಲ್ಲಿದ್ದಾವೆ. 2 ಅಲ್ಲಿದ್ದಾವೆ. ಇದೇ ಫಸ್ಟ್ ಅಲ್ಲಿರೋದು. ರೆಡ್ ರೋಸ್ ಏನೋ ಬಿಟ್ಟಿತ್ತು, ಇವಾಗ 2 ರೆಡ್ ರೋಸ್ ಬಿಟ್ಟಿದೆ. ಅದು ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಿತ್ಕೊಂಡಿದ್ದೀನಿ ನೋಡಿ. ನಾನು ಕಿತ್ಕೊಂಡಿದ್ದ ತಕ್ಷಣ ಚೆನ್ನಾಗಿರೋ ಹೂನೇ ಇವನು ಒಂದು ಕಿತ್ತಾಕ್ಬಿಟ್ಟ. ಅದಕ್ಕೆ ಅದನ್ನ ದೇವರಿಗೆ ಮುಡಿಸೋಣ ಅಂತ ಹಂಗೆ ಇಸ್ಕೊಂಡು ಎತ್ತಿಟ್ಟಿದ್ದೀನಿ. ಇದು ಬಂದು ಒಂಥರ ಕನಕಾಂಬರ ಕಲರ್ ಇದೆ ರೋಸು. ತುಂಬ ಚೆನ್ನಾಗಿ ಅಳ್ಳಿದ್ದಾವೆ, ಫುಲ್ಲು ಅಳ್ಳಿದ್ದಾವೆ. ಇವತ್ತು ಸಂಜೆ ಹೋಗ್ತೀವಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಂಗಾಗಿ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಹಂಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಂದು ಸ್ನಾನ ಪೂಜೆ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಒಂದೇ ಒಂದು ಬಾಕಿ ಇತ್ತು, ಏನಂದರೆ ಕಾಮಾಕ್ಷಿ ದೀಪ ತಿಕ್ಕೊಂಡಿರಲಿಲ್ಲ. ನಾನು ಆಲ್ರೆಡಿ ಶುಕ್ರವಾರ ಯಾವತ್ತೂ ತಿಕ್ಕಲ್ಲ ಅಂಥದ್ದು. ಇವತ್ತು ಅದು ಬಿಟ್ಟಿರೋದ್ರಿಂದ ಅದನ್ನು ಕ್ಲೀನ್ ಮಾಡ್ಕೊಬೇಕಾಯ್ತು. ಇವಾಗ ಬಂದು ತಮ್ಮ ಕೊಡೋಕ್ಕೆ ಇವತ್ತಿಗೆ ನಾನು 3ನೇ ದಿನ ಹೋಗ್ತಾ ಇರೋದು. ಅಂದರೆ ರೇಷನ್ ತಮ್ಮ ಕೊಡೋಕ್ಕೆ. ಒಂದು ದಿನಕ್ಕಂತೂ ನಮ್ಮ ಊರಲ್ಲಿ ಆಗೋದೇ ಇಲ್ಲ. ಏನಿಲ್ಲ ಅಂದರೂ ಒಂದು 2-3 ದಿನ ಅಡ್ಡಾಡಬೇಕು. ಇವತ್ತು ಬಂದು ನಾನು ಇದು 3ನೇ ಟೈಮ್ ನಾನು ಹೋಗ್ತಾ ಇರೋದು. ಈ ಡ್ರೆಸ್ ಬಂದು ತುಂಬ ವರ್ಷಗಳೇ ಆಯಿತು, ಒಂದು 4-5 ವರ್ಷ ಆಯಿತು. 4-5 ಹಿಂದಿನ ಡ್ರೆಸ್ ಇದು. ಇವತ್ತು ಹಾಕ್ಕೊಂಡಿದ್ದೀನಿ. ಆಗ್ತಾ ಇರಲಿಲ್ಲ. ವೇದು ಪಾಪು ಪ್ರೆಗ್ನೆಂಟ್ ಇದ್ದಾಗ ಮತ್ತು ಬಾಣ್ತಿಲಾದರೂ ಆಗ್ತಾ ಇರಲಿಲ್ಲ. ಹಂಗಾದರೂ ಫೀಡಿಂಗ್ ಬೇರೆ ಮಾಡಿಸ್ತಿದ್ನಲ್ಲ, ಹಂಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರು ನನಗೆ ತುಂಬ ಇಷ್ಟಪಟ್ಟು ತಗೊಂಡಿದ್ದೆ. ಇದಕ್ಕೆ ಬಂದು ಇವಾಗ ಏನು ಪ್ಯಾಂಟ್ ಹಾಕಿದ್ದೀನೋ ಅದೇ ಥರ ಲೆಗಿನ್ಸ್ ಪ್ಯಾಂಟ್ ತಗೊಂಡಿದ್ದೆ, ಕ್ರೀಮ್ ಕಲರಿಂದೇನೆ. ಇದು ಬಂದು ಪ್ಲಾಜೋ ಪ್ಯಾಂಟು 4 ತಗೊಂಡಿದ್ದೆ. ಇಲ್ಲೇ ಬಂದಿದ್ರು ಮನೆ ಹತ್ರನೇ. ಇದು ಯಾವ್ಯಾವ ಕಲರ್ ಅಂದರೆ, ಒಂದು ಸಿಮೆಂಟ್ ಕಲರು, ಇನ್ನೊಂದು ಬ್ಲೂ ಕಲರು, ಮತ್ತು ಒಂದು ಕ್ರೀಮ್ ಕಲರು, ಇನ್ನೊಂದು ಗ್ರೀನ್ ಇರಬೇಕು ಅನಿಸುತ್ತೆ. ಒಂದೇ ಸರಿ 4 ತಗೊಂಡಿದ್ದೆ ನಾನು. ನನಗಂತೂ ತುಂಬ ಇಷ್ಟ ಆಗಿತ್ತು. ನೋಡ್ತಾ ಇರ್ಬೋದು, ದೇವರು ರೂಮಿಂದು ಎಲ್ಲ ಮುಗ್ದೋಗಿತ್ತು. ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೆಳಗಡೆ ಇಟ್ಟಿದ್ದೀನಿ, ಕೂತ್ಕೊಂಡು ನೀಟಾಗೆಲ್ಲ ಒರೆಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಒರೆಸಿದ್ದಾಯಿತು, ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದು ಯಾಕಂದರೆ ಬೆಳಿಗ್ಗೆ ಬೇಗನೆ ಎದ್ದು ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದಿನ ಮುಂಚೆನೇ ಮಾಡಿಕೊಂಡ್ರೆ ಚೆನ್ನಾಗಿ ಅಂತ ಮಾಡ್ಕೊತಾ ಇದ್ದೀನಿ. ರೇಷನ್ಗೆ ಹೋಗೋಕ್ಕಾಗಲಿಲ್ಲ, ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದೆ. ಮತ್ತು ಇವತ್ತೂ ಕ್ಯಾನ್ಸಲ್ ಆಯಿತು. ಇಷ್ಟೆಲ್ಲ ಕೆಳಗಡೆ ಕೂತ್ಕೊಂಡು ಫೋಟೋನೆಲ್ಲ ಹೊರಿಸ್ಬಿಟ್ಟು, ಮತ್ತು ಹಿಂಗೆ ಚಿಕ್ಕ ವಿಗ್ರಹ ಇದ್ದಾವೆ 3-4, 2 ಬಸವಣ್ಣ, ಹಿಂಗೆ ಒಂದು ಗಣಪತಿ ಮತ್ತು ಒಂದು ಲಕ್ಷ್ಮೀ ವಿಗ್ರಹ, ಅವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡು ತೊಳ್ಕೊಂಡು ಇವಾಗ ಈ ಥರ ಫೋಟೋಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಹೆಂಗಪ್ಪ ಅಂತ ಹೇಳಿದ್ರೆ, ಅವ್ರಿಗೇನು ನೀಟಾಗಿ ದೀಪ ಹಚ್ಚೋಕೆ ಬತ್ತಿನೂ ಹಾಕಿ, ಹೋದಿನ ಕಡ್ಡಿ ಮತ್ತು ಬೆಂಕಿ ಪಟ್ಟಣ ಹಚ್ಚೋಕೆ ಎಲ್ಲ ಪಕ್ಕದಲ್ಲಿಟ್ಟರೆ ಮಾತ್ರ ಅವರು ಪೂಜೆ ಮಾಡಿ ಹೋಗೋದು. ಇಲ್ಲಾಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಇವಾಗ ಏನಂದರೆ ಅಂಗಡಿಗೆ ಹೋದಾಗಲಿದ್ದ ಏನಾದರೂ ಅಂಗಡಿಯಲ್ಲಿ ಪೂಜೆ ಮಾಡ್ತಾರೆ. ಮೊದಲು ಯಾವತ್ತೂ ಮನೆಯಲ್ಲೇನು ಪೂಜೆ ಮಾಡಲ್ಲ. ಏನೇ ಈಗ ಮಾಲೆ ಹಾಕ್ತಾರೆ ಆ ಟೈಮಲ್ಲಿ ಅಷ್ಟೇ ಅವ್ರು ಪೂಜೆ ಮಾಡೋದು. ಡೈಲಿ ಮತ್ತು ಹಿಂಗೆಲ್ಲ ಪೂಜೆ ಮಾಡಲ್ಲ. ಆ ಕೆಲಸ ಏನಿದ್ರು ನಂದೇನೆ. ಅದಕ್ಕೆ ಎಲ್ಲ ಇವಾಗ ರೆಡಿ ಮಾಡಿಟ್ರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀಲಜ್ಜಿ ಇನ್ನೂ ಇದ್ದಾರೆ ಹೊರಗಡೆ, ಪಾಪನ ನೋಡ್ಕೊತಾ ಇದ್ದಾರೆ, ವೇದು ಪಾಪನ. ಹಂಗಾಗಿ ನಾನು ಸಲೀಸಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಂದು ಹೂವು ನಮ್ಮ ಅಕ್ಕರ ಮನೇಲಿ. ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ವೇದು ಪಾಪದ ತುಂಬ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಇವಾಗ ಬಂದು ಮನೆ ಹತ್ರ ಹೋಗ್ಬಿಟ್ಟು ಹೂವು ಇಸ್ಕೊಂಡು ಬಂದೆ ನಮ್ಮ ಅಕ್ಕರ ಹತ್ರ. ತುಂಬ ಎಗರಿರೋ ಹೂವು ಕೊಡ್ರಿ ಅಂದರೆ ಒಳ್ಳೆ ಹೂವನ್ನೇ ಕೊಟ್ಟಿದ್ದಾರೆ. ಹಂಗಾಗಿ ನನಗೆ ಈ ಹೂವು ಮುಡಿಸ್ಬೇಕಂದ್ರೆ ಇಷ್ಟು ಹೂವು ಏನು ಅದೃಷ್ಟಪ್ಪ ನಮ್ಮದು. ಇಂಥ ಹೂವು ಇಟ್ಟು, ಬಂಗಾರದಂಗಿರೋ ಹೂವು ಇಟ್ಟು ಪೂಜೆ ಮಾಡ್ತೀವಿ ಅಂತ ಅನಿಸುತ್ತೆ. ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ ಈ ಹೂವು ಇಟ್ಟು, ಇಷ್ಟು ಒಳ್ಳೆ ಹೂವು ಇಟ್ಟು ಪೂಜೆ ಮಾಡೋ ಅದೃಷ್ಟ. ನಾನಂತೂ ತುಂಬ ಅದೃಷ್ಟನೇ ಮಾಡಿದ್ದೀನಿ. ಒಂದು ಟೈಮಲ್ಲಿ ಈ ಥರ 2 ಹೂವು ಸಿಕ್ಕರೆ 3 ಹೂವು ಸಿಕ್ಕರೆ ಸಾಕಪ್ಪ ಪೂಜೆ ಮಾಡೋಕ್ಕೆ ಅನಿಸುತ್ತೆ. ನಮ್ಮವು ನೀರು ಆಗದೆ ಇದ್ದಾಗ, ನಮ್ಮ ಅವರೆಲ್ಲ ಹೂವು ಬೆಳೆದೇ ಇದ್ದಾಗ ಬೇರೆ ಹೊಲ್ದಾಗ ನೋಡಿ ತುಂಬ ಬೇಜಾರಾಗೋದು. ಮತ್ತು ಏನಾದರೂ ಕೇಳಿದ ತಕ್ಷಣ ಒಂಥರ ಬೈಕೊಳೋದು ಆ ಥರ ಮಾಡ್ತಾರೆ. ಇವಾಗ ಅಂಥದ್ದೇನೂ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಹೂವು.
ನೈಟ್ ಬಂದು ನಾನು ಮಾಮೂಲು ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿದೆ. ಇದಾಗಿರುತ್ತೆ, ಇದು ಬೆಳಗಿನ ಜಾವದ ಪೂಜೆ. ನಮ್ಮ ಮನೆಯವ್ರು ಬಂದು ಎಲ್ಲ ಪೂಜೆ ಮಾಡಿಬಿಟ್ಟು ಹೋದರು. ನೈಟ್ ಇಟ್ಟಿರೋ ಹೂವನೇ ಮತ್ತೇನು ಹೂವು ಬೇರೆ ಚೇಂಜ್ ಏನು ಮಾಡಿಲ್ಲ. ಈ ಥರ ಎಲ್ಲ ರಾತ್ರಿನೇ ಮುಡಿಸಿದ್ದೆ. ಇವಾಗ ಏನೋ ಅವ್ರು ದೀಪ ಹಚ್ಚಿ ಪೂಜೆ ಮಾಡಿ ಹೋಗಿದ್ರೆ, ಈ ಕಡೆ ಮಣ್ಣಿನ ದೀಪ ಏನಿದೆಯೋ ಅದನ್ನು ನಾನು ಹಚ್ಚಿದ್ದೆ. ಇದು ಕಂಟಿನ್ಯೂಸ್ ಆಗಿ ಇದೇ ಥರ ಉರಿತಾನೆ ಇರುತ್ತೆ. ನಾನೇನು ಎಣ್ಣೆ ಹಾಕ್ತಾ ಇರ್ತೀನಿ ಅಷ್ಟೇ. ಬೆಳಗ್ಗೆ ಸಾಯಂಕಾಲ ಇನ್ಮೇಲೆ ಬೆಳಗ್ಗೆ ಸ್ನಾನ ಸಂಜೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ದೀಪ ಏನೋ ಆರೋಗಲ್ಲ, ಕೆಟ್ಟಿರಲ್ಲ. ಇವಾಗ ಬಂದು ಅವರಪ್ಪ ಅವ್ರ ಅಮ್ಮನಿಗೆ ಎಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮಾಲೆ ಹಾಕ್ಕೊಂಬರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಇವತ್ತು ಬಂದು ನೋಡಿ, ನಾನು ಹೊಸ್ಲಿಗೆ ಬಂದು ಹಸುವಿನ ಸಗಣಿ ಹಾಕಿದ್ದೀನಿ. ಯಾಕಂದರೆ ಅಂಗಳಕ್ಕಂತೂ ಹಾಕೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿರೋ ಪಾಪ ದೋಷಗಳು, ನಾವೇನಾದರೂ ತಪ್ಪು ಮಾಡಿರಿದ್ರೆ ಎಲ್ಲ ಕ್ಷಮಿಸ್ಬಿಡಂತ ಗೋಮಾತೆನ ಕೇಳ್ಕೊಂಡು ನಾನು ಆ ಥರ. ಇಂಥ ಟೈಮಲ್ಲೇ ತುಂಬ ಬೇಜಾರಾಗೋದು. ನೆಲಕ್ಕೆ ಸಗಣಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಅದರಿಂದ ಎಷ್ಟೋ ಪಾಪಗಳು ಪರಿಹಾರ ಆಗ್ತವೆ. ನಾವೇನಾದರೂ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ, ಇಲ್ಲ ಒಳ್ಳೆ ಪೂಜೆ ಏನಾದರೂ ಮಾಡ್ಬೇಕಾದ್ರೆ ಅದ್ರ ಮೇಲೆ ಅಡ್ಡಾಡಿದರೆ ಸಾಕು, ನಾವು ಮಾಡಿರೋ ಅಂಥ ಕರ್ಮ ಪಾಪಗಳೆಲ್ಲ ಹೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನನಗಿದೊಂದು ವಿಚಾರಕ್ಕೆ ಇಂಥ ಟೈಮಲ್ಲಿ ನಮ್ಮ ಮನೆ ಹತ್ರ ಇರೋ ಸಿಮೆಂಟ್ ಅಂಗಳ ಆಗಬಾರ್ದಾಗಿತ್ತು, ಸಗಣಿನೆಲ್ಲ ಇರಬೇಕಾಗಿತ್ತು ಅನಿಸುತ್ತೆ. ಹಾಗಾಗಿ ನನ್ನ ಸಮಾಧಾನಕ್ಕೆ ನಾನು ಹೊಸ್ಲಿಗೆ ಸಗಣಿ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿದ್ದೀನಿ. ಇವಾಗ ಒಂದು ವ್ಯೂ ನೋಡ್ರಿ, ತುಂಬ ಚೆನ್ನಾಗಿದೆ ಇವತ್ತಿನ ವಾತಾವರಣ. ಎಷ್ಟೋ ದಿನಗಳಾಗಿತ್ತು ನಾನು ಹಿಂಗೆ ಬೇಗ ಎದ್ದು ಇದು ಮಾಡಿದೆ. ಡೈಲಿ 8 ಗಂಟೆಗೆ ಎದ್ದು ಅಳ್ತಾ ಇದ್ದಿದ್ದು, 7:15 8 ಗಂಟೆಗೆ. ಇನ್ನು ಮುಂದೆ ಹಂಗಾಗಲ್ಲ. ನಾನು ಇನ್ನು ಮುಂದೆ 4:15 5 ಗಂಟೆಗೆ ಎದ್ದೇನೆ. ನೆಲ ಕಸ ಮುಸುರೆ ಅದು ಇದು ಕೆಲಸಗಳು ಎಲ್ಲ ಮಾಡ್ಕೊಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹೂವುಗಳು. ಇಂಥ ಹೂವಿಗೆ ರೇಟ್ ಇಲ್ಲ ಇವತ್ತಿನ ಟೈಮಲ್ಲಿ. ಎಷ್ಟು ಕಷ್ಟ ಬಿದ್ದಿದ್ದಾರೆ ಇಷ್ಟು ಚೆನ್ನಾಗಿರೋ ಬೆಳೆಯೋಕ್ಕೆ. ಅದಕ್ಕೆ ತಕ್ಕಂಥ ಬೆಲೆ ಇಲ್ಲ, ಏನು ಮಾಡ್ತೀರಾ. ನಮ್ಮ ಮನೇಲೇನು ಭಾಳ ಪೂಜೆ ಸಾಮಾನೇನಿಲ್ಲ. ಇಷ್ಟೇ ನಾನು ಡೈಲಿ ಉಪಯೋಗಿಸೋ ಅಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಅದೇನು ಮುಖವಾಡ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಇದೇ ನೋಡಿರಿ ಅಯ್ಯಪ್ಪ ಸ್ವಾಮಿ ಜೋಳಿಗೆ ಏನಿದೆ, ಇದರಲ್ಲೇ ನಾನು ಪೂಜೆ ಐಟಮ್ಸ್ ಎಲ್ಲ ಇಡೋದು. ಪೂಜೆ ಐಟಮ್ಸ್ ಅಂದರೆ ಅರಿಶಿನ ಕುಂಕುಮ ಈ ಬುತ್ತಿ ಕಟ್ಟಿ ಹೊಸದು ಏನಿರುತ್ತೋ ಅದನ್ನು ಮಾತ್ರ ಇದರಲ್ಲಿ ಇಟ್ಟಿರ್ತೀನಿ. ಇವಾಗ ನಾನು ಕವರಲ್ಲಿ ಇಟ್ಟಿದ್ದೇನಪ್ಪ ಅಂದರೆ, ಬೋರೆ ದೇವರು, ನಮ್ಮ ದೇವ್ರ ಮನೆ ದೇವ್ರ ಹತ್ರ ವೇದ ಪಾಪದ ಏನು ಮುಡಿ ತೆಗ್ಸಿದ್ವು ಆ ದೇವಸ್ಥಾನದ ಹತ್ರ ಗುಡ್ಡ ಹತ್ಬಿಟ್ಟು ಏನು ಉಗಾದಿ ಅಮಾವಾಸ್ಯೆ ದಿನ ಕಿತ್ಕೊಂಡು ಬಂದಿರ್ತಾರೆ. ಅದು ಏನೋ ಹೊಗೆ ಹಿಟ್ಟಿನ ಸೊಪ್ಪು ಅಂತ ಹೇಳ್ಬಿಟ್ಟು ಹೊಗೆ ಹಿಟ್ಟು ಹಾಕೋಂಥದ್ದು. ಮಕ್ಕಳು ಮನೇಲಿ ಆಟ ಮಾಡೋದಾಗಲಿ, ದನ ಕರುಗಳು ಹಿಂಗೆ ಏನಾದರೂ ಆಗ್ಲಾಗ್ಲ ಕಾಯಿಲೆ ಬೀಳೋದಾಗಲಿ ಆಗಿದ್ದಾಗ ಅದಕ್ಕೆ ಹುಷಾರಾಗ್ತವೆ ಮತ್ತು ಮಕ್ಕಳು ಆಟ ಮಾಡೋದು ಕಮ್ಮಿ ಆಗುತ್ತೆ. ಇವತ್ತು ಬಂದು ನಾನು ಗೋಧಿ ದೋಸೆ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ವೇದು ಪಾಪುಗೆ. ಇವತ್ತು ಒಂದು 3 ದಿನದಿಂದ ಚೆನ್ನಾಗಿ ಊಟನೇ ಮಾಡ್ತಾ ಇಲ್ಲ ವೇದು ಪಾಪು. ಮುಡಿ ತೆಗೆಸ್ದಾಗ್ಲಿದ್ದಾನು ಅವನೊಂದು ಸ್ವಲ್ಪ ಆಟ ಅಂದರೆ ಭಾಳ ಆಟ ಮಾಡ್ತಿದ್ದಾನೆ. ಹಂಗಾಗಿ ದೋಸೆ ಆದರೆ ಚೆನ್ನಾಗಿ ತಿಂತಾನೆ ಅಂತ ಹೇಳ್ಬಿಟ್ಟು ದೋಸೆ ಈ ಥರ ಚಟ್ನಿ ಮಾಡ್ಕೊಂಡಿದ್ದೀನಿ. ಇನ್ನೂ ಅಷ್ಟೇ ದೋಸೆ ಚಟ್ನಿ ಅಂದರೆ ತುಂಬ ಇಷ್ಟ. ನನಗೆ ಎಮರ್ಜೆನ್ಸಿ ಇದ್ದಾಗ ಈ ಥರ ನಾನು ಹೇಳ್ಬೇಕಂದ್ರೆ ಜಾಸ್ತಿ ಅಕ್ಕಿ ದೋಸೆ ಮಾಡೇ ಇಲ್ಲ. ನೆನೆ ಹಾಕಿ ಉದ್ದಿನಬೇಳೆ ಅಕ್ಕಿ ದೋಸೆ ಮಾಡಿಕೊಂಡೇ ಇಲ್ಲ. ಜಾಸ್ತಿ ಇದೇ ದೋಸೆನೇ, ಗೋಧಿ ದೋಸೆನೇ ಮಾಡಿಕೊಡ್ತಾ ಇರೋದು ಮಕ್ಕಳಿಗೆ ಈ ವರ್ಷದಲ್ಲೇ. ಬೇಗ ಇನ್ಸ್ಟೆಂಟಾಗಿ ಕಲಸಿದ ತಕ್ಷಣ ಆಗೋಗುತ್ತೆ ಅಂತ ಕೊತ್ತಂಬರಿ ಬೇರೆ ಇತ್ತಲ್ವ, ಹಾಗಾಗಿ ಕೊತ್ತಂಬರಿ ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಏನು 2-3 ದೋಸೆ ಆಗೋವರೆಗೂ ನಮ್ಮ ಭಾರತ ಮ್ಯಾಪ್ ಬಂದ ಥರನೇ ಬರ್ತವೆ ದೋಸೆಗಳು. ಆಮೇಲೆ ನೀಟಾಗಿ ರೌಂಡ್ ಶೇಪಲ್ಲಿ ಬರ್ತವೆ. ಬಂದು ಇವತ್ತು ಚಟ್ನಿಗೆ ಸ್ವಲ್ಪ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಇರಲಿಲ್ಲ, ಹಾಗಾಗಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಇಷ್ಟ ಆಗಿತ್ತು ಇವತ್ತಿನ ಚಟ್ನಿ ದೋಸೆ. ಒಂದು ಹಸಿಮೆಣ್ಸಿನ್ಕಾಯಿ ಎತ್ತಿಟ್ಟಿದ್ದೀನಿ, ಖಾರ ಆಗಿಬಿಟ್ಟಿತ್ತು ಅಂತ. ವೇದ ಪಾಪು ನೋಡಿದರೆ ತುಂಬ ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ ಇದಕ್ಕೆ ಕ್ಯಾಪ್ ಹೋಗ್ಬಿಟ್ಟಿದೆ. ಕ್ಯಾಪ್ ತರಿಸ್ಕೊಬೇಕು. ಸಾರಿ, ಕ್ಯಾಪ್ ಅಲ್ಲ, ಬೆಲ್ಟ್ ಹೋಗಿದೆ. ಇದು ಕ್ಯಾಪಿಗೆ ಬೆಲ್ಟ್ ಕೊಟ್ಟಿದ್ರು, ಹಾಗಾಗಿ ನಾನು ಬೇರೆ ಪ್ಲೇಟ್ ಹಾಕ್ಕೊಂಡೇನೆ ಯಾವಾಗಲೂ ಮಿಕ್ಸಿ ಮಾಡ್ಕೊಳ್ಬೇಕು. ಇದಾಯಿತು. ವೇದು ಪಾಪುಗೆ ದೋಸೆ ಇಡ್ಲಿ ಮಾಡಿದರೆ ನಾನೇನು ಊಟ ಮಾಡಿಸೋ ಅವಶ್ಯಕತೆ ಇರಲ್ಲ, ಅವನೇ ಊಟ ಮಾಡಿಬಿಡ್ತಾನೆ. ಹಾಗಾಗಿ ಹೊರಗಡೆ ಬಂದಿದ್ದೀನಿ. ಇವಾಗ ದೊಡ್ಡಮ್ಮನ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊತ ಆ ಕಡೆ ಮನೆಯಲ್ಲೇ ಊಟ ಮಾಡ್ದೆ ವೇದು ಪಾಪು. ಇದಾದಮೇಲೆ ಸಂಜೆಯಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಅಂಗಳಕ್ಕೆ ನೀರು ಹಾಕಿದ್ದೀನಿ, ಯಾಕಂದರೆ ಸ್ವಾಮಿಯರು ಬರ್ಬೋದು ಅಂತ ಹೇಳಿಬಿಟ್ಟು. ಮನೆ ಹತ್ರ ಪಾಪನ ಮಾತಾಡ್ಸೋಕ್ಕೆ ಬರ್ತಾರಲ್ವ, ಹಂಗಾಗಿ ಪಾತ್ರೆನೆಲ್ಲ ತೊಳ್ಕೊಂಡು ನೆಲನೂ ಇಲ್ಲಿ ನೀರು ತುಂಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ಸ್ವಾಮಿಯರಿಗೆ ಮನೆಯಲ್ಲೇ ಊಟಕ್ಕೆ ಹಾಕ್ಸ್ಬೇಕಂತ ಇದ್ವಿ. ಆ ಸ್ವಾಮಿಯವ್ರು ಬಂದುಬಿಟ್ಟು ಇಲ್ಲ ಇನ್ನೊಂದು ಮನೇಲಿ ಊಟ ಇದೆ ಊರಲ್ಲಿ, ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು.
ಸರಿ ನಾಳೆ ಮಾಡಿಸೋಣ ಅಂತ ಸುಮ್ಮನೆ ಆದ್ವಿ ನಾವು. ಇವತ್ತು ಅವಲಕ್ಕಿ ಮಾಡಿಸ್ಬೇಕಾಗಿತ್ತು ಸಂಜೆಗೆ, ಹಾಗಾಗಿ ಇಲ್ಲೇ ನೀರಿಟ್ಟಿದ್ದೀನಿ. ನಂದು ಇನ್ನೇನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ, ನೆಲನೂ ತೊಳೆದಿದ್ದಾಯಿತು. ಇವಾಗ ಪೂಜೆ ಮುಗಿಸ್ಬಿಟ್ಟು ನಾವೇನಾದರೂ ಅಡುಗೆ ಮಾಡ್ಕೊಳ್ಬೇಕು. ಏನು ಮಾಡ್ಕೊಳ್ಬೇಕು ಅಂತ ಚಿಂತೆ ಆಗುತ್ತೆ, ಯಾಕಂದರೆ ವಿನು ಅಲ್ಲೇ ಅವ್ರ ದೊಡ್ಡಮ್ಮರ ಹತ್ರ ಊಟ ಮಾಡಿ ಬಂದುಬಿಡ್ತಾಳೆ. ಇನ್ನೇನು ನಾನು ವೇದು ಪಾಪು ಇಬ್ಬರೇ. ಹಾಗಾಗಿ ಇನ್ನೇನು ಸಾರು ಮಾಡಿದರೆ ಮತ್ತೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ. ಬದನೆಕಾಯಿ ಹುರಿದ್ಬಿಟ್ಟು ಚಟ್ನಿ ಮಾಡ್ಕೊತೀನಿ ನಾನು ಇವಾಗ. ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ನೆಲ ಎಲ್ಲ ಮಾಡಿದ್ರು ಈ ಮಕ್ಕಳು ಮತ್ತೆ ಶೇಂಗಾ ಬೀಜ ಅದು ಇದು ತಿಂದು ಮತ್ತೆ ಅರಳ್ತಾ ಇದ್ದಾರೆ. ಹಾಗಾಗಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿದೆ. ಇಬ್ಬರು ಹೊರಗಡೆ ಹೋದರು. ಒಳಗಿಂದ ಹೊರಗನ್ನ ಕ್ಲೀನ್ ಮಾಡ್ಕೊಂಡು ಈಗ ಸ್ವಚ್ಛ ಮಾಡಿದ್ದಾಯಿತು. ನೋಡಿರಿ, ಒಳಗಡೆ ಸ್ವಲ್ಪ ಪರವಾಗಿಲ್ಲ ನೀಟಾಗಿದೆ. ಇಲ್ಲಿ ಹೊರಗಡೆ ಅವ್ರಲ್ಲೇ ಶೇಂಗಾ ಸಿಪ್ಪೆ ಎಲ್ಲ ತಿಂದ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಕೊಳಗದಲ್ಲಿ ನೀರು ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎರಡು ಪಾತ್ರೆಗೆ ನೀರು ತುಂಬಿಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿರಿ, ಮುಚ್ಚಿಟ್ಟಿದ್ದೀನಿ. ಇಲ್ಲ ಅಡುಗೆ ಮಾಡೋಕ್ಕೆ ಏನಕ್ಕಾದ್ರೂ ಬರ್ತಾ ಅಂತ. ಇವಾಗ ಬಂದು ಸ್ವಾಮಿಯರು ಬಂದರು. ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಅಂತ ಹೇಳಿದರು. ಇಲ್ಲ ನಾಳೆ ಸಾಯಂಕಾಲಕ್ಕೆ ಉಪ್ಪಿಟ್ಟು ಬೇಕು ಅಂತ ಕೇಳಿದ್ರತ್ತೆ. ಹಂಗಾಗಿ ಒಂದು 8 kg ಉಪ್ಪಿಟ್ಟಿನ ರವೆ ತೊಗೊಂಡು ಬಂದಿದ್ದಾರೆ. ನಾಳೆ ಮಾಡ್ಸಕ್ಕಂತ ಹೇಳ್ಬಿಟ್ಟು ಬೆಳಗ್ಗೆದೇನು ಹೂವು ಚೇಂಜ್ ಮಾಡಿಲ್ಲ, ಅದೇ ಹೂವು ಇರಲಿ ಹಂಗೆ ಅಂತೇಳಿ ಪೂಜೆ ಮಾಡ್ಕೊಂಡಿದ್ದೀನಿ. ಪಾಪುಗೆ ಬಿಸ್ಕೆಟು ಖಾಲಿ ಆಗಿತ್ತು. ಬಿಸ್ಕೆಟು ಹಿಂಗೆ ಔಡ್ಲೆಣ್ಣೆ, ನಾನು ಬಂದು ಸ್ವಾಮಿಯರಿಗೆ ಔಡ್ಲೆಣ್ಣೆ ತಗೊಂಡು ಬರ್ರಿ ಅಂದರೆ ದೀಪಮ್ಮ ಆಯಿಲ್ ತಂದಿದ್ದಾರೆ. ಮತ್ತು ಒಂದು 3 kg ಅಷ್ಟು ಅವರೆಕಾಳು ತಂದಿದ್ದಾರೆ, ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಕೊತ್ತಂಬರಿ ಇಷ್ಟು ತಂದಿದ್ದಾರೆ. ಮುಂಚೆನೇ ತರಕಾರಿ ಎಲ್ಲ ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಎಲ್ಲ ತೊಗೊಂಡು ಬಂದಿದ್ದು. ಇಲ್ಲೇ ನಮ್ಮ ತೋಟದಲ್ಲೇ ನಮ್ಮ ಅವರ ಟೊಮ್ಟೆ ಹಣ್ಣು ಇರೋದ್ರಿಂದ ಅವ್ರ ಹತ್ರನೇ ಕೇಳಿದ್ದೀವಿ. 5 kg ಟೊಮ್ಟೆ ಹಣ್ಣು ಕೊಡ್ರಿ ಸ್ವಾಮಿಯರಿಗೆ ಹಿಂಗೆ ಅಡುಗೆ ಮಾಡ್ಸಕ್ಕಂತ ಹೇಳ್ಬಿಟ್ಟು 10 ರೂಪಾಯಿ kg ಅಂತ ಹೇಳಿದ್ದಾರೆ. ಯಾಕಂದರೆ ಮನೆಗಾಗಿದ್ರೆ ಹಂಗೆ ಇಸ್ಕೊಬೋದಾಗಿತ್ತು, ಸ್ವಾಮಿಯರಿಗೆ ಅಡುಗೆ ಮಾಡ್ಸೋಕ್ಕಲ್ವ. ನಾನು ಬಂದು ಏಕೆ ಬದನೆಕಾಯಿಗೆ ಆ ಥರ ಇದು ಬೌಲ್ ಹಾಕಿದ್ದೀನಿ ಅಂತಂದರೆ ಚೆನ್ನಾಗಿ ಬೆಂದು ಕಾಣುತ್ತೆ, ಚೆನ್ನಾಗಿ ಉರಿಯುತ್ತೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತೀವಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಒಳ್ಳೆ ಕಾನ್ಸೆಪ್ಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್.